ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ ಹೋಬಳಿಯ ಬೋರನಕಣಿವೆ ಶ್ರೀ ಸಾಯಿಬಾಬಾ ಸ್ವಯಂ ಸೇವಾ ಸಂಘ ವತಿಯಿಂದ ಎಲ್ಲಾ ಜಾತಿ ಧರ್ಮದ ವಧೂವರರ ವೇದಿಕೆ ನಿರ್ಮಾಣವಾಗಿದ್ದು, ಇಂದು ದಿನಾಂಕ 5-4-2026ನೇ ಭಾನುವಾರ ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು. ಈ ನೋಂದಣಿ ಕಾರ್ಯಕ್ರಮ ಶ್ರೀ ಸಾಯಿಬಾಬಾ ಟೆಂಪಲ್ ಸಂಸ್ಥಾಪಕರಾದ ವಿಠ್ಠಲ್ ಅವರ ಮಗ ತುಕಾರಾಮ್ ಹಾಗೂ ಇವರ ಶ್ರೀಮತಿಯಾದ ಸಾನ್ವಿಕಾ ಅವರು ಪಾಲ್ಗೊಂಡಿದ್ದರು. ಶ್ರೀ ಸಾಯಿಬಾಬಾ ಸ್ವಯಂ ಸೇವಾ ಸಂಘ ಅಧ್ಯಕ್ಷರಾದ ನವೀನ್ ಕುಮಾರ್, ಕೃಷ್ಣಮೂರ್ತಿ ಗೌರವಾಧ್ಯಕ್ಷರು, ಕರಿಯಪ್ಪ, ಗೋವಿಂದರಾಜು ಉಳುವಿನಾಳ, ಹರೀಶ್ ತಿಪ್ಪಟೂರು, ರೇಣುಕಪ್ಪ ಅರಸಿಕೆರೆ ತಾಲೂಕು, ಲಕ್ಷ್ಮೀಪತಿ ಹೊಯ್ಸಳಕಟ್ಟೆ, ಡಿಸಿ ಕೃಷ್ಣಮೂರ್ತಿ ಬಡಕೆಗುಡ್ಲು, ಪ್ರಕಾಶ್ ಮಾಸ್ಟರ್ ಹೊಯ್ಸಳಕಟ್ಟೆ ಎಲ್ಲ ಮಹಿಳಾ ಪದಾಧಿಕಾರಿಯವರು ಭಾಗಿಯಾಗಿದ್ದರು. ಎಷ್ಟೋ ವರ್ಷದಿಂದ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ರು ಕೂಡ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗದಿದ್ದಂತ ಒಂದು ಕೆಲಸನ ಸಂಘದವರು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಅಭಿನಂದನೆಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಮ್ಮ ಸಂಸ್ಥೆಗೆ ನೀವೆಲ್ಲ ಅಪ್ರೋಚ್ ಮಾಡಿದ್ರಿ, ಮಾಡಬೇಕು ಅಂತ ಒಂದು ಮನಸ್ಸಿನಿಂದ ಬಂದಿದ್ದೀರಾ. ನಮ್ಗೆ ಅದು ತುಂಬ ಸಂತೋಷ ಆಗಿದೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು, ಪ್ರೋತ್ಸಾಹ ಬೇಕಿದ್ರು ನಮ್ಮ ಕಡೆಯಿಂದ ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮ ಮಾವನ ಆದಂಥ ವಿಠ್ಠಲ್ ಅವರು ಇಂಥ ಸಮಾಜ ಸೇವಾ ಕೆಲಸ ತುಂಬ ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದಾರೆ, ಇನ್ನು ಮುಂದೆ ಕೂಡ ಮಾಡ್ತಾರೆ. ಸೊ ಯಾವುದೇ ರೀತಿಯಾದ ಹೆಲ್ಪ್ ಬೇಕಿದ್ರು, ಏನೇ ಆಗಿದ್ರು ನಮ್ಮ ಹತ್ರ ಬಂದು ನೀವು ಮಾತಾಡಿ, ಅದೇನಿದೆ ನಿಮ್ಗೆ ಯಾವ ರೀತಿಯ ಸಹಾಯ ಬೇಕು ಅಂತ ನಮ್ಮ ಸೋಷಿಯಲ್ ವರ್ಕ್ ಎಂತದೇ ಇದ್ರು ನಮ್ಮಲ್ಲಿ ಬಂದು ನೀವು ಕೇಳಿದ್ರೆ ನಮ್ಮ ಕೈಲಾಗಿದ್ದು ನಾವು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಈ ಸಮಾವೇಶ ಏನ್ ಮಾಡ್ತಾ ಇದ್ದಾರೆ, ವಧುವರರ ಸಮಾವೇಶ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನ ಆಗಿರ್ಬೋದು, ಸುತ್ತಮುತ್ತಲಿನ ಊರಿನ ಜನ ಆಗಿರ್ಬೋದು, ದಯವಿಟ್ಟು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ. ಯಾಕಂದ್ರೆ ಒಂದು ವಧುಗೆ ಒಂದು ವರ ಬರ್ದೇ ಇರ್ತಾನೆ. ಸೊ ಅವ್ರು ಎಲ್ಲೆಲ್ಲಿರ್ತಾರೆ ಏನು ಅನ್ನೋದನ್ನ ಎಲ್ಲರೂ ಸೇರಿ ಹುಡುಕ್ದಾಗ ಕೆಲಸ ಬೇಗ ಆಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ವಧು ಇದಾರ, ವರ ಇದಾರ, ಯಾರೇ ಇದ್ರು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ಬೋದು, ಅಥವಾ ಈ ಚಾನೆಲ್ ನಲ್ಲಿ ಕೊಡುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನೀವು ಇಲ್ಲಿಗೆ ಬಂದ್ರೆ ಅಥವಾ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಂದಣಿ ಆಗುತ್ತೆ. ಸಪೋಸ್ ನೋಂದಣಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಕಷ್ಟ ಆಗೋದಾದ್ರೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ನಮ್ಮಲ್ಲಿ ಪಾಂಪ್ಲೆಟ್ಸ್ ಇರುತ್ತೆ, ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂಥವ್ರು ಕೂಡ ಇರ್ತಾರೆ. ಸೊ ಇಲ್ಲಿ ಬಂದು ಮಾತಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮಲ್ಲಿ ವಧು ಇದಾರ, ವರ ಇದಾರ, ಯಾರೇ ಇದ್ರು ದಯವಿಟ್ಟು ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ. ಈ ಕಾರ್ಯಕ್ರಮನ ನಾವು ಇನ್ನೂ ಮದುವೆ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಆ ಮದುವೆ ದಿನಾಂಕನ ನಿಗದಿತ ಮಾಡೋವರೆಗೂ ಪ್ರತಿ ತಿಂಗಳ ಕೊನೆ ಭಾನುವಾರ, ಅದು ಯಾವುದೇ ಡೇಟ್ ಬರಲಿ, ಪ್ರತಿ ತಿಂಗಳ ಕೊನೆ ಭಾನುವಾರ ನೋಂದಣಿ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಇರುತ್ತೆ. ಸೊ ನಿಮಗೆ ವಾರದಲ್ಲಿ ಯಾವತ್ತು ಬರಕ್ ಆಗದಿದ್ರು ಕೊನೆ ಭಾನುವಾರ ಬಂದ್ರೆ ನಿಮ್ಗೆ ನೋಂದಣಿ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿಂದ ತಿಂಗಳ ಕೊನೆ ಭಾನುವಾರ, ಈ ತಿಂಗಳು ಕೂಡ ಕೊನೆ ಭಾನುವಾರ ಮತ್ತೆ ನೋಂದಣಿ ಕಾರ್ಯಕ್ರಮ ಇರುತ್ತೆ. ಮತ್ತೆ ಮೇ ಅಲ್ಲೂ ಇರುತ್ತೆ, ಜೂನ್ ಅಲ್ಲೂ ಇರುತ್ತೆ, ಜುಲೈನಲ್ಲೂ ಇರುತ್ತೆ. ಸೊ ನಾವು ಇನ್ನೂ ಡೇಟ್ ನಿಗದಿಗೊಳಿಸಿಲ್ಲ. ಸೊ ನಿಗದಿಗೊಳಿಸೋವರೆಗೂ ಪ್ರತಿ ತಿಂಗಳ ಕೊನೆ ಭಾನುವಾರ ನಮ್ಮ ದೇವಸ್ಥಾನದಲ್ಲಿ ನೋಂದಣಿ ಕಾರ್ಯಕ್ರಮ ಇರುತ್ತೆ. ಸೊ ನೀವು ಬಂದು ನೋಂದಣಿ ಮಾಡ್ಕೋಬೇಕಾಗಿರುವಂತ ವಿಳಾಸ ಬಂದು ಸಾಯಿಬಾಬಾ ಮಂದಿರ, ಬೋರನಕಣಿವೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ಹುಳಿಯಾರ್ ಹೋಬಳಿ, ತುಮಕೂರು ಜಿಲ್ಲೆ. ಸೊ ನೀವು ಇಲ್ಲಿಗೆ ಬಂದ್ರೆ ನಿಮ್ಗೆ ನೋಂದಣಿ ಆಗುತ್ತೆ. ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಎಷ್ಟೋ ಜನ ನಾವು ಹಳ್ಳಿಯಲ್ಲಿ ನೋಡಿದ್ವಿ, ರೈತರ ಮಕ್ಕಳಿಗೆ, ಈ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಹೆಣ್ಣುಗಳು ಸಿಗದೆ ಇವತ್ತು 35-40 ವರ್ಷ ಆದ್ರೂ ಸಹ ಮದುವೆ ಆಗ್ತಾರೆ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ನಾವೊಂದು ಆಲೋಚನೆ ಮಾಡಿ ಏನಾದರೂ ಮಾಡಿ ನಮ್ಮ ಆದಷ್ಟು ನಮ್ಮ ಸಹಾಯ ಏನಾದರೂ ನಮ್ಮ ಕೊಡುಗೆ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋ ಒಂದು ಮಾರ್ಗದರ್ಶನ ಇಟ್ಕೊಂಡಾಗ ನಮ್ಮ ಹಿರಿಯರು, ನಮ್ಮ ಬ್ರದರ್ ಆದರೂ ಕೃಷ್ಣಮೂರ್ತಿ ಸರ್ ಹೇಳಿದರು, ಇಲ್ಲಪ್ಪ ಈ ರೀತಿ ಮಾಡೋಣ, ಏನಾದರೂ ನಮ್ಮಿಂದ ಒಂದು ಒಳ್ಳೆಯದಾಗಲಿ ಅಂತ ಜನ ನಮ್ಮನ್ನು ಗುರುತಿಸ್ಲಿ ಅನ್ನೋ ಮನೋಭಾವದಿಂದ ಬಂದು ವಿಠಲ್ ಸರ್ ಹತ್ರ ಸರ್ ಈ ರೀತಿ ಮಾಡ್ತಾಯಿದ್ದೀವಿ ನಾವು, ನಿಮ್ಮ ಸಹಕಾರ ನಮಗೆಲ್ಲ ಬೇಕು ಅಂದಾಗ ಅವರು ಮನಸ್ಫೂರ್ತಿಯಾಗಿ ನಮ್ದೇನೇ ಈ ಟೆಂಪಲ್ನಿಂದ ನಿಮ್ಗೇನೇ ಸಹಾಯ ಆಗಬೇಕು ನಾವು ಇದು ಮಾಡ್ತೀವಿ, ದಯವಿಟ್ಟು ನೀವು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ಏನೇ ಸಪೋರ್ಟ್ ನಾವು ಕೊಡ್ತೀವಿ ಅಂತೇಳಿ ಅವರು ಸಮೇತ ಒಂದು ಆಶ್ವಾಸನೆ ಕೊಟ್ಟು ನಮಗೆ ಒಂದು ಸ್ಫೂರ್ತಿಯನ್ನು ತುಂಬಿದೆ. ಅವ್ರಿಗೂ ಈ ಸಾಯಿಬಾಬಾ ಸ್ವಾಮಿ ಚೆನ್ನಾಗಿರ್ತಿಲ್ಲ ಅಂತ ಬಯಸ್ತೇನೆ. ಅದೇ ರೀತಿ ಮತ್ತು ವಿಠಲ್ ಸರ್ ಮತ್ತು ತುಕಾರಾಮ್ ಸರ್ ಮತ್ತು ಸಾನ್ವಿಕಾ ಮೇಡಮ್ಗೆ ತುಂಬ ಧನ್ಯವಾದಗಳು. ಇದೇ ಥರ ಕಾರ್ಯಕ್ರಮ ಮಾಡಿದರೆ ಹೊರಗಡೆಗೆಲ್ಲ 15-20 ಸಾವಿರಗಳಿಗೆ ಖರ್ಚು ಅಂತಾರೆ. ಹಾಗೆ ನಮ್ಮ ಅಧ್ಯಕ್ಷರಾದ ನಮ್ಮ ನವೀನ್ ಸರ್ ಈ ಥರ ರೈತರ ಮಕ್ಕಳುಗಳಿಗೆ ಹೆಣ್ಗಳು ಸಿಗ್ತಾಯಿಲ್ಲ, ಹೊರಗಡೆ ಹೋದರೆ ಇಲ್ಲನೋ 5 ಲಕ್ಷ ದುಡ್ಡು ಬೇಕಾದ್ರೆ ಬಡ್ಡಿಗೆ ತಗೊಂಬರ್ಬೋದು, 10 ರೂಪಾಯಿ 20 ರೂಪಾಯಿ ಬಡ್ಡಿ ತಗೊಂಡು ದುಡ್ಡು ತರ್ಬೋದು. ಮತ್ತು ಇದೊಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
ಬಡವ್ರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ. ಫಸ್ಟು ಬಡವ್ರ ಮಕ್ಕಳನ್ನ ಬೆಳೆಸ್ರಿ, ಮತ್ತು ರೈತ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ರೈತರ ಮಕ್ಕಳಿಗೆ ಹೆಸರಲ್ಲಿ ಎಣ್ಣೆ ಕೊಡೋದಿಲ್ಲ, ಆ ಥರ ಸಿಚುವೇಶನ್ ಆಗಿದೆ. ಹಾಗಾಗಿ ದಯಮಾಡಿ ರೈತರ ಮಕ್ಕಳುಗಳಿಗೆ ಒಂದು ಹೆಣ್ಣು ಕೊಡೋ ವ್ಯವಸ್ಥೆ ಮಾಡಿ, ಇಷ್ಟು ನನ್ನ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೊಂದಿದ್ದೀವಿ